ಬೇಯಿಸ್ಕೊಟ್ರೆ ತಿಂತೀನಿ, ಹಂಗಂಗೆ ತಿನ್ನಲ್ಲ. ಗಣಪತಿ ದೇವಸ್ಥಾನ ಒಳಗಡೆ ಜಾತ್ರೆಗಳಲ್ಲಿ ಮಾತ್ರ ನೋಡೋದಕ್ಕೆ ಹೋಗೋದು ಈ ಥರ ಬಂದು ತಿಂತಾ ಇದ್ದೀನಿ. ಎಲ್ಲರಿಗೂ ಲೈಫ್ ಸೂಪರ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲ ಫ್ಯಾಮಿಲಿ ಜೊತೆ ಇವತ್ತು ಹೋಗ್ತಾ ಇರೋದು ಬಸವನಗುಡಿ ಕಡಲೆಕಾಯಿ ಪರಿಷೆಗೆ. ಬನ್ನಿ ಯಾವ್ಯಾವ ಥರ ಕಡಲೆಕಾಯಿ ಇದೆ, ಯಾವ ಥರ ಇರುತ್ತೆ ಜಾತ್ರೆ ನೋಡ್ಕೊಬರೋಣ. ಕಡಲೆಕಾಯಿ ಎಷ್ಟು ಕಡಲೆಕಾಯಿ ತಿಂತೀಯಮ್ಮ? ಬೇಯಿಸ್ಕೊಟ್ರೆ ತಿಂತೀನಿ, ಹಂಗಂಗೆ ತಿನ್ನಲ್ಲ. ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೂ ನಂದು ಒಂದೇ ಒಂದು ಮನವಿ. ಯಾಕಂದರೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮುಂದೆ ತರೋದಕ್ಕೆ ನನಗೆ ಒಂದು ಸ್ವಲ್ಪ ಎನ್ಕರೇಜ್ ಮಾಡೋ ಥರ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ಚಾರ್ಜು ಏನೂ ಆಗೋದಿಲ್ಲ, ಅದು ಫ್ರೀ ಆಫ್ ಕಾಸ್ಟು. ಅಲ್ಲಿಯೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅಷ್ಟೇ ಸಾಕು. ಕಾರ್ ಇವಾಗ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು Turn right on 2nd Main Road, then in 150 meters, turn left on Mallikarjuna Swami Temple Street. ನೋಡಿ ಫ್ರೆಂಡ್ಸ್, ಇವಾಗ ನಾವು ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಯಾವ ಥರ ಇದೆ ಕಡಲೆಕಾಯಿ ಪರಿಷೆ ಅಂದ್ಬಿಟ್ಟು. ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಮ್ಮಪ್ಪ ಅದ್ರಲ್ಲಿ ಇವಾಗ ನನ್ನನ್ನು ಆಡಿಸ್ತಾರೆ. ಬರೀ ಅದ್ರಲ್ಲ, ಒಳಗಡೆ ಹೋಗ್ತೀವಿ, ಯಾವ್ದು ನನ್ಗೆ ಇಷ್ಟ ಆಗುತ್ತೋ ಅದ್ರಲ್ಲಿ ಆಡಿಸ್ತಾರೆ. ನೋಡಿ, ಯಾರಿಗೂ ಕೊಡ್ದಿದ್ದಂಗೆ ಹಿಂದೆ ಹೋಗಿ ತಿನ್ಕೊಂಡು ಬರ್ತಾವೆ. ಇದೇ ಬಸವನಗುಡಿ ದೊಡ್ಡ ಗಣಪತಿ ಟೆಂಪಲ್ಲು. ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ, ಇದೇ ದೊಡ್ಡ ಗಣಪತಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಆವಾಗಲೇ ತುಂಬ ರಶ್ ಇತ್ತು, ಇವಾಗ ರಶ್ ಕಡಿಮೆ. ಈಗ ತಾನೇ ದೊಡ್ಡ ಗಣೇಶ ದೇವಸ್ಥಾನ ನೋಡಿಕೊಂಡು ಆಚೆ ಬಂದು ಇಲ್ಲಿ ಬೇಡ ಕಣ್ಣಪ್ಪ ದೇವಸ್ಥಾನ ಇದೆ. ಇಲ್ಲಿ ನೋಡಿ ಯಾವ್ಯಾವ ಥರ ಬೆಲ್ಲ ಇದೆ ಅಂದ್ಬಿಟ್ಟು. ಬೆಲ್ಲದ ಪರಿಷೆ ನೋಡಿ ಯಾವ್ಯಾವ ಥರ ಬೆಲ್ಲ ಇದೆ. ನೋಡಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಬೆಲ್ಲ. ಮಂಡ್ಯ ಬೆಲ್ಲ ಅಂತ. ನೋಡಿ ಬಂದು ಜಾತ್ರೆಗಳಲ್ಲಿ ಮಾತ್ರ ನೋಡೋದಕ್ಕೆ ಹೋಗೋದು ಈ ಥರ ಬಂದು.
ನೋಡಿ ಎಷ್ಟು ಚೆನ್ನಾಗಿದೆ. ಬೊಂಬಾಯಿ ಮಿಠಾಯಿ, ಬೊಂಬಾಯಿ ಮಿಠಾಯಿ. ಇದು ಬರೀ ಜಾತ್ರೆಯಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು. ಬುಲ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಫುಲ್ಲು ರಶ್ ಇದೆ. ಅದಕ್ಕೆ ಅಲ್ಲೋದ್ರೆ ಒಂದು 2-3 ಅವರ್ಸ್ ಆದರೂ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ದೊಡ್ಡ ಗಣಪತಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಲಿಲ್ಲ. ಹಿಂಗೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತಿರುಗೋದೇ ಒಂಥರ ಮಜಾ. ಏನಂತೀರಾ? ಕಲ್ಲಂಗಡಿ ಹಣ್ಣು ಎಲ್ಲ ನೋಡಿ, ಇದು ಜಾತ್ರೆಯಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು. ಕಳ್ಳೆಪುರಿ ಯಾವ ಟೆಂಪಲ್ ಇದು? ಗೋವರ್ಧನಗಿರಿ ನೋಡಿ. ಇದು ಇಲ್ಲಿ ದೊಡ್ಡ ಗಣಪತಿ ಟೆಂಪಲ್ ಸ್ವಲ್ಪ ಕೆಳಗಡೆ ಬಂದರೆ ಗೋವರ್ಧನಗಿರಿ ಅಂತ ಇದೆ. ಗೋವರ್ಧನ ಕ್ಷೇತ್ರ, ಶ್ರೀ ಕುತ್ತಿಗೆ ಮಠ. ಇದೆ ಎಂಟ್ರೆನ್ಸ್. ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಒಳಗೋಗೋಣ. ಒಳಗೋಗಿ ಏನಿದೆ ನೋಡ್ಕೊಂಬರೋಣ. ಅಮ್ಮ ತ್ರಿಶೂಲ ಹೆಂಗೆ ಕಿತ್ಕೊಂಡಿದ್ದಾರೆ. ನೋಡಿ ಇದೇ ಕುತ್ತಿಗೆ ಶ್ರೀ ಗೋವರ್ಧನ ಕ್ಷೇತ್ರ. ಎಷ್ಟು ಚೆನ್ನಾಗಿದೆ. ಈ ಒಳಗೋಗಿ ನೋಡ್ಕೊಬರೋಣ ಯಾವ ಥರ ಇದೆ ಅಂತ. ಒಳಗಡೆ ಹೋಗೋಣ. ಸಗಣಿ ಸ್ಮೆಲ್ ಬರ್ತಾಯಿದೆ. ಒಳಗಡೆ ಬಂದಿದ ತಕ್ಷಣ ಯಾವ ಸ್ಮೆಲ್ ಬರ್ತಾಯಿದೆ ಅಮ್ಮ? ಸಗಣಿ ಸ್ಮೆಲ್ ಬರ್ತಾಯಿದೆ. ಸೂಪರಾಗಿ. ನಿಮ್ಗೆ ಸಗಣಿ ಸ್ಮೆಲ್ ಗೊತ್ತಿಲ್ಲ? ಏನೂ ಇಲ್ಲ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಬರೋಣ ಯಾವ ಥರ ಇದೆ ಅಂತ. ಥರ ಇದೆ. ಎಷ್ಟು ಚೆನ್ನಾಗಿದೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಬಿಡ್ತಾ ಇದ್ರಂತೆ ಫುಲ್ಲು, ಆದರೆ ಇವಾಗ ಕಡಲೆಕಾಯಿ ಪರಿಷೆ ಇರೋದ್ರಿಂದ ಎಲ್ಲ ಕಡಲೆಕಾಯಿ ತೊಗೊಂಬಂದು ಇದು ಮಾಡ್ತಾರೆ ಅಂದ್ಬಿಟ್ಟು ಫುಲ್ಲು ಒಳಗಡೆ ಬಿಡ್ತಾ ಇಲ್ಲ. ಒಂದು ಸ್ವಲ್ಪನೇ ಇದು ಬಿಡ್ತಾ ಇರೋದು. ಕಾಣಿಸ್ತಾ ಫ್ರೆಂಡ್ಸ್? ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ. ಇದು ಆಫೀಸ್ ಅಂತೆ. ಇದು ವಿದ್ಯಾಪೀಠ ಆಫೀಸ್. ಇದು ಎಕ್ಸಿಟ್. ಇಲ್ಲಿ ನೋಡಿ. ಹಸು ಎಲ್ಲ ಇದೆ. ಹಸು ನೋಡಿ, ಹಸು. ಗೋವರ್ಧನಗಿರಿಯಲ್ಲಿ ಹಸು ಇಲ್ಲ ಅಂದರೆ ಯಾವುದು? ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಏನು ಮಾಡಲ್ಲ, ಏನು ಮಾಡಲ್ಲ. ನೀನು ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು. ತಿಂತಾ ಇದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹಸು. ಹಾಂ, ಇಲ್ಲೇನು ಇದೆಯಾ? ಎಲ್ಲಿದೆ? ಎಲ್ಲಿ ಇಲ್ಲಿ ಇದೆ ಅಂತೆ. ಅದೆಲ್ಲಿದೆಯೋ ಗೊತ್ತು. ನೋಡಿ ಗೋವಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಓದ್ಕೊಳ್ಳಿ, ಓದಿ. ಗೋವಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಷ್ಟೇ. ಆಚೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಅಲ್ವಾ? ಬಟ್ ಇನ್ನೂ ಫುಲ್ಲು ಒಳಗಡೆ ಬಿಟ್ಟಿದೆ. ಚೆನ್ನಾಗಿರೋದು. ಪೊಟ್ಯಾಟೊ ಸ್ಪಿರಲ್, ಪೊಟ್ಯಾಟೊ ಟ್ವಿಸ್ಟರ್ ಹೆಂಗೆ ಟ್ವಿಸ್ಟ್ ಮಾಡ್ತಾರೆ.
ಪೊಟ್ಯಾಟೊ ಟ್ವಿಸ್ಟರ್ ನೋಡಿ ಅದು ಚೆನ್ನಾಗಿ ಇಷ್ಟ ಆಗ್ತಾ ಟ್ವಿಸ್ಟರ್ ಪಾವ್ ಭಾಜಿ ಟ್ವಿಸ್ಟರ್ ಪಾವ್ ಭಾಜಿ ಎರಡು ತಿಂತಾಯಿದ್ದೀನಿ. ತಿನ್ನೋದಕ್ಕೆ ಗೇಮ್ಸ್ ಆಡೋದಕ್ಕೆ ಬಂದಿದ್ದೀವಿ. ನಾನಂತೂ ಯಾವ ಗೇಮ್ ಆಡೋದಿಲ್ಲ. ನಾನು ಇದರಲ್ಲಿ ಯಾವುದೋ ಒಂದು ಗೇಮ್ ಮಾಡಿದ್ರು ಹೊಟ್ಟೆಲಿ ಇರೋದೆಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೆ ನಾವು ಇಂಥವೆಲ್ಲ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಏನಿದ್ರು ಆ ವಂಡರ್ಲಾ ಹೋದ್ರೂ ನಾವು ಅಲ್ಲಿ ಆಡೋದು ವಾಟ್ರ್ ಗೇಮ್ಸು, ಇವೆಲ್ಲ ನಮಗೆ ಸೆಟ್ ಆಗೋದಿಲ್ಲ. ಕೊಲಂಬಸ್ಸು 100 ರೂಪೀಸ್ ಅಂತ ಒಬ್ರಿಗೆ. ಮೊದಲೆಲ್ಲ 60, 80, 70 ಆ ಥರ ಇತ್ತು. ಇವಾಗ ನೋಡಿದ್ರೆ 100 ರೂಪೀಸ್ ಅಂತ. ಇಲ್ಲಿ ಧೂಳು ಬೇರೆ ನೋಡಿ, ಕಡಲೆಕಾಯಿಗೆ ಈ ಥರ ಇಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಥರ ಕಡಲೆಕಾಯಿ ಇದೆ ನೋಡಿ. ಹುರಿದಿರೋ ಕಡಲೆಕಾಯಿ, ಹಸಿ ಕಡಲೆಕಾಯಿ, ಹುರಿದಿರೋ ಕಡಲೆಕಾಯಿ ಎರಡು ನೋಡಿ. ಯಾವ್ಯಾವ ಥರ ಕಡಲೆಕಾಯಿ ಇದೆ. ಬೇರೆ ಬೇರೆ ಊರುಗಳಿಂದ ಬಂದಿರ್ತವೆ.